ರೌಡಿ ಬೇಬಿ ಆಗಿದ್ದೂ ಒಂಥರ ಐ ವಾಸ್ ನಾಟ್ ಶೋರ್ ಅಬೌಟ್ ದ್ಯಾಟ್ ಪ್ರಾಜೆಕ್ಟ್ ಥರ. ಅಯ್ಯೋ ಇಲ್ಲ ಆಗಲ್ಲ ನನ್ನ ಕೈಲಿ ನಾ ಮಾಡಲ್ಲ ಆ ಥರ. ಬಿಕಾಸ್ ಅದಕ್ಕಿಂತ ಮುಂಚೆ ಬಂದಿದ್ದು ಪಾರು ಮಾಡಬೇಕಿತ್ತು. ದಿಲೀಪ್ ಸರು, ವಿದ್ಯಾ ಮ್ಯಾಮು ಎಲ್ಲ ತುಂಬ ಪ್ರೆಷರ್ ಮಾಡಿ ಮಾಡು 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 ಅಂತೆಲ್ಲ ಆಯಿತು. ನನಗೆ ಅವಾಗ ಸರ್ವಮಂಗಳ ಮಾಂಗಲ್ಯ ಮಾಡ್ತಿದ್ದೆ. ಅಲ್ಲಿ ಏನೂ ಇರಲಿಲ್ಲ ನನ್ನ ಕ್ಯಾರೆಕ್ಟರು. ಐ ವಾಸ್ ಡೂಯಿಂಗ್ ಸಪೋರ್ಟಿಂಗ್ ರೋಲ್, ಬಟ್ ಸ್ಟಿಲ್ ಅದೇನೋ ಒಂದು ಕಮಿಟ್ಮೆಂಟು. ಸೊ ಬಿಡೋಕ್ಕಾಗಲ್ಲ ಅನ್ನೋದು ನನ್ನ ತಲೆಯಲ್ಲಿ. ಆವಾಗ ಬೇರೆ ನನ್ನದೇ ಸ್ವಲ್ಪ ಚೆನ್ನಾಗಿ ಬರ್ತಾಯಿತ್ತು. ಒಂದು ದಿನ ಹೋಗಿ ಒಂದೊಂದು ಡೈಲಾಗ್ ಮಾತ್ರ ಹೇಳಿ ಬರ್ತಿದ್ದವಳು. ಅವಾಗ ಒಂದು ಚೂರು ಒಂದು 4-5 ಡೈಲಾಗೆಲ್ಲ ಕೊಡೋಕ್ಕೆ ಶುರು ಮಾಡಿದರು. ಸೊ ಅವಾಗ ತಾನೇ ಇನ್ನು ಜರ್ನಿ ಶುರು ಮಾಡ್ತಿದ್ದೀನಿ. ಮತ್ತು ಇಲ್ಲಿ ಬಿಟ್ಟು ಹೋದರೆ ಕೆಟ್ಟ ಹೆಸರು ಬರುತ್ತೆ, ಅದು ಬರುತ್ತೆ, ಚಾನಲ್ಲು ಅದು ಇದು ಅನ್ನೋದೆಲ್ಲ ಸ್ಟಫ್ಸ್ ಎಲ್ಲ ತಲೆಯಲ್ಲಿ. ಸೊ ಪಾರುಗೆ ದಿಲೀಪ್ ಸರ್ ತುಂಬ ಹೇಳಿದ್ರು, ಟೈಟಲ್ ಇರೋ ಹೆಸರೇ ನಿನ್ನ ಹೆಸರೇ ಟೈಟಲ್ ಬರ್ತಾ ಇದೆ. ಸೊ ಟೈಟಲ್ ಶೋ ರನ್ ಮಾಡ್ತಿದ್ದೀವಿ, ನೀನು ಮಾಡಲ್ಲ ಅಂತ ಕೂತಿದ್ಯಾ ಅಂತೆಲ್ಲ ತುಂಬ ಅಂದರು. ಬಟ್ ಸ್ಟಿಲ್ ಅವರಿಗೂ ಅದನ್ನೇ ಅಂದೆ, ಇಲ್ಲ ಸರ್ ಸಾರಿ, ನಂಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಲ್ಲ, ಬಟ್ ಇನ್ನೆಲ್ಲೋ ಕಮಿಟ್ಮೆಂಟ್ ನಾನು ಒಪ್ಕೊಂಬಂದಿದ್ದೀನಿ, ಅದಕ್ಕೆ ನಾನು ಮೋಸ ಮಾಡಿ ಬರೋದಕ್ಕಾಗಲ್ಲ. ಸೊ ಇಲ್ಲ ಸರ್ ನೋಡೋಣ ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಹೇಳಿ ಅಲ್ಲಿ ಡ್ರಾಪ್ ಮಾಡಿದ್ದು ಪಾರು. ಅದಾದಮೇಲಿಂದ ಗಟ್ಟಿ ಮೇಳನೂ ಹಂಗೆ ನಾನು ಮಾಡ್ತಿರುವಾಗಲೇ ಬಂತು. ಸೊ ಅವಾಗ್ಲೂ ಇಲ್ಲ ನೋ ಬೇಡ ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಿಲ್ಲ ಏನೋ ಸಡನ್ನಾಗಿ ಇಲ್ಲ ಹಂಗೆ ಇಲ್ಲಿ ಬರೋದನ್ನೆಲ್ಲ ಬಿಡ್ತಾ ಹೋಗ್ತಿದ್ರೆ ಮತ್ತೆ ಆಪರ್ಚುನಿಟಿ ಬರಲ್ಲ. ಹೋಗ್ಲಿ ಆಗಿದ್ದಾಗಲಿ ನೋಡ್ಬಿಡೋಣ, ಎರಡೂ ಮಾಡೋಕ್ಕಾದ್ರೆ ಎರಡೂ ಮಾಡಿಬಿಡೋಣ, ಇಲ್ಲ ಒಂದೇ ಮಾಡ್ಬೇಕಂದ್ರೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು ಒಪ್ಕೊಂಡಿದ್ದು ಪ್ರಾಜೆಕ್ಟು ಗಟ್ಟಿ ಮೇಳನೂ ತುಂಬ ಚೆನ್ನಾಗಾಯಿತು. ಆಡಿಷನ್ ಥರನೇ ಇರಲಿಲ್ಲ. ಐ ವಾಸ್ ಲೈಕ್ ಇನ್ನೂ ಸಾಂಗ್ ಶೂಟ್ ಥರ ಮಾಡಿದ್ದು ಮಾಸ್ಟರ್ ಆನಂದ್ ಸರು. ಸೊ ಇದೇನಾಗ್ತಿದೆ ಏನೋ ಅರ್ಥನೇ ಆಗ್ತಿದೆ. ಶೂಟ್ಗೆ ಹೋಗೋವರೆಗೂ ಅರ್ಥ ಆಗಿಲ್ಲ. ಶೂಟ್ಗೆ ಹೋಗಿ 4 ದಿನ ಶೂಟೇ ಮಾಡಿಲ್ಲ. ನಾ ಹೀರೋಯಿನ್ನು ಅಂತಲೇ ನನಗೆ ಗೊತ್ತಿಲ್ಲ. ಫುಲ್ ಕನ್ಫ್ಯೂಷನ್ನು. ಅಗ್ರಿಮೆಂಟ್ ಸೈನ್ ಮಾಡೋವಾಗಲೂ ನಮ್ಮಮ್ಮ 5 ಸತಿ ಕೇಳಿದ್ದಾರೆ, ಇವಳೇನಾ ಹೀರೋಯಿನು. ಯಾಕಂದ್ರೆ 4 ಜನ ಅಕ್ಕಂಗಿರಿದ್ದಾರೆ, ಯಾರು ಹೀರೋಯಿನು ಏನು. ಪ್ರೋಮನಲ್ಲೂ ಅಷ್ಟೇ ಎಲ್ಲರಿಗೂ ಇಂಪಾರ್ಟೆನ್ಸ್ ಕೊಟ್ಬಿಟ್ಟೆ ಮಾಡ್ತಿದ್ದಾರೆ. ಏನಾಗ್ತಿದೆ ಅಂತಲೇ ಅರ್ಥ ಆಗ್ತಾ ಇಲ್ಲ. ದೆನ್ ಇಲ್ಲಮ್ಮ ಇಲ್ಲ ಬರುತ್ತೆ, ನಿಮ್ಮದೇ ಸಪ್ರೇಟ್ ಟ್ರ್ಯಾಕ್ ಓಪನ್ ಆಗುತ್ತೆ, ಹೀರೋಯಿನ್ನ ಸೆಲೆಕ್ಟ್ ಆಗಿಲ್ಲ ನೋಡೋಣ ಅಂತೆಲ್ಲ ಆಗಿ ಅಲ್ಲಿಂದ ಗಟ್ಟಿ ಮೇಳ ಜರ್ನಿ ಶುರು ಆಯಿತು. ಆ್ಯಂಡ್ ಅದು ಅಷ್ಟು ಬಿಗ್ ಹಿಟ್ ಆಗುತ್ತೆ ಅಂತಲೂ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಮಾಡಿರಲಿಲ್ಲ, ಚಾನಲ್ಲೂ ಮಾಡಿರಲಿಲ್ಲ, ಯಾರೂ ಮಾಡಿರಲಿಲ್ಲ. ಪ್ರಾಬ್ಲಿ ಆ ಕ್ಯಾರೆಕ್ಟರ್ ಅನಿಸುತ್ತೆ ತುಂಬ ಪವರ್ಫುಲ್ ಆಗಿತ್ತು. ಆ್ಯಂಡ್ ಅದೊಂಥರ ಹುಡುಗಾಟಿಕೆನಲ್ಲಿ ಇದ್ದಿದ್ದಂಥ ಕ್ಯಾರೆಕ್ಟರ್ ಅದು. ಸೊ ಈಗಲೂ ನಾನು ಅದೇ ಥರ ನೋಡೋಕ್ಕೆ ಇಷ್ಟಪಡ್ತಾರೆ ಜನ. ನಾನು ಸೈಲೆಂಟ್ ಆಗಿದ್ದರೆ ಇಷ್ಟನೇ ಆಗಲ್ಲ ಯಾರಿಗೂ. ದ್ಯಾಟ್ ವಾಸ್ ಮೈ ಟರ್ನಿಂಗ್ ಪಾಯಿಂಟ್. ಆ್ಯಂಡ್ ಅದು ತುಂಬ ನಾರ್ಮಲ್ ಕತೆ. ಅದು ತುಂಬ ಜನಕ್ಕದು ರಿಲೇಟ್ ಆಗೋಯ್ತು. ರಿಯಲ್ ಲೈಫಿಗೆ ತುಂಬ ಕನೆಕ್ಟ್ ಆಗೋಯ್ತು ಅದು. ಮತ್ತು ಎಲ್ಲರ ಕ್ಯಾರೆಕ್ಟರ್ಸ್, ನಂದು ಹೀರೋಯಿನ್ ಮಾತ್ರ ಅಂತಲ್ಲ, ಅದರಲ್ಲಿರೋ ಎಲ್ಲ ಕ್ಯಾರೆಕ್ಟರ್ಸ್ಗೂ ಹೀರೋಯಿನ್ಗೆ ಎಷ್ಟು ಫೇಮ್ ನೇಮ್ ಎಲ್ಲ ಸಿಕ್ತು, ಎಲ್ಲ ಕ್ಯಾರೆಕ್ಟರ್ಸ್ಗೂ ಅಷ್ಟೇ ಸಿಕ್ತು. ಅದೊಂಥರ ತುಂಬ ಆ ಪ್ರಾಜೆಕ್ಟಿಂದ ಪ್ರಾಬ್ಲಿ ಎಲ್ಲರಿಗೂ ಒಳ್ಳೆಯದಾಯಿತು. ಸುಮಾರು ಜನ ಇದು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದಾರೆ ಈಗಲೂ. ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ ಜರ್ನಿ ಎಲ್ರಿಗೂ.